ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಾಟ್. ಈ ಭಾನುವಾರ ಬೆಳಿಗ್ಗೆ ಕೂಡ ತಮ್ಮಿದ್ರು ಹಾಜರಾಗಿದ್ದೀನಿ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ನನಗೆ ಸಹಾಯ ಮಾಡಿ. ಎಷ್ಟೇ ನೀವು ಕೊಡಿ, ಅದು ನನ್ನ ಪ್ರಸಾದ ಅಂತ ಸ್ವೀಕಾರ ಮಾಡ್ತೀನಿ ಪ್ರೀತಿಯಿಂದ. ತಮ್ಮ ಪ್ರೀತಿಯೇ ನಮಗೆ ಶ್ರೀರಕ್ಷೆ ಇರುವೆ. ನಾನು ಒಂದು ಮಹತ್ವದ ವಿಚಾರದ ಬಗ್ಗೆ ತಮ್ಮ ಜೊತೆ ಮಾತನಾಡ್ತಾ ಇದ್ದೀನಿ. ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಇದಕ್ಕೆ ಅಂತಹ ಪ್ರಚಾರ ಸಿಕ್ಕಿಲ್ಲ. ಸೊ ಶ್ರೀಲಂಕಾ ಅಧ್ಯಕ್ಷ ರಾನಿಲ್ ವಿಕ್ರಮಸಿಂಘೆ ಅವರು 2 ದಿನಗಳ ಹಿಂದೆ ಭಾರತಕ್ಕೆ ಬಂದರು. ಸೊ ಭಾರತದ ಪ್ರಧಾನಿಯ ಜೊತೆ ಅವರು ಮಾತನಾಡಿದ್ರು, ಹಾಗೆಯೇ ರಾಷ್ಟ್ರಪತಿಗಳನ್ನು ಭೇಟಿ ಮಾಡಿದರು. ಇದರ ನಂತರ ಬಹುಮುಖ್ಯವಾದ ವಿಚಾರಗಳನ್ನು ಚರ್ಚೆ ಮಾಡಲಾಯಿತು. ಅವರ ನಡುವೆ ನಡೆದ ಚರ್ಚೆಯನ್ನು ವಿವರವನ್ನು ನೋಡಿದಾಗ ನನಗೆ ಹೊಸ ಹೊಳಹುಗಳು ಹೊರಟವು. ಮೊದಲ ಪ್ರಶ್ನೆ ನನಗೆ, ಶ್ರೀಲಂಕಾ ಮತ್ತು ಭಾರತದ ನಡುವೆ ಮತ್ತೆ ರಾಮಸೇತು ನಿರ್ಮಾಣ ಆಗ್ತಿದೆಯಾ? ಯಸ್, ದಿಸ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಐ ಆಮ್ ಗೋಯಿಂಗ್ ಟು ಆಸ್ಕ್ ಆ್ಯಂಡ್ ಅನಲೈಸ್. ನನಗೆ ಈ ಒಪ್ಪಂದವನ್ನು ನೋಡಿದ ತಕ್ಷಣ ನನಗೆ ಹೊಳೆದಂಥವು ಏನು. ಹಾಗಾದರೆ ಸ್ವಲ್ಪ ಹಿಂದಕ್ಕೆ ಹೋಗಿ ಮತ್ತೆ ಮುಂದಕ್ಕೆ ಬರೋಣ. ಶ್ರೀಲಂಕಾದ ಆರ್ಥಿಕ ಸ್ಥಿತಿ ಕುಸಿದು ಹೋಗಿತ್ತು, ಮುಳುಗಿ ಹೋಗಿತ್ತು. ಆಗ ಭಾರತ ಅವರ ಸಹಾಯಕ್ಕೆ ಬಂತು. ಸುಮಾರು $4 ಬಿಲಿಯನ್ ಅಷ್ಟು ಹಣವನ್ನು ಭಾರತ ನೀಡಿತು. ಶ್ರೀಲಂಕಾ ಏನು ಇಡೀ ಆರ್ಥಿಕ ಕುಸಿದಲ್ಲಿ ಮುಳುಗಿ ಹೋಗುವ ಸಂದರ್ಭದಲ್ಲಿ ಇವನ್ ವರ್ಲ್ಡ್ ಬ್ಯಾಂಕ್ನಲ್ಲಿ ಹೆಚ್ಚಿನ ಸಹಾಯವನ್ನು ಶ್ರೀಲಂಕಾ ಕೊಡುವುದಕ್ಕೆ ಭಾರತ ಕೂಡ ಯತ್ನ ಮಾಡಿತು. ಶ್ರೀಲಂಕಾ ಸಾವಕಾಶವಾಗಿ ಏನು ಆರ್ಥಿಕವಾಗಿ ಮುಳುಗುತ್ತಿರುವುದು ಮೇಲೇಳಲು ಪ್ರಾರಂಭ ಆಯಿತು. ಇದೆಲ್ಲರಿಗೂ ಗೊತ್ತಿದೆ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ಆದದ್ದು ಅಂದರೆ, ಶ್ರೀಲಂಕಾವನ್ನು ತನ್ನ ವಸಾಹತು ಅನ್ನುವ ರೀತಿಯಲ್ಲಿ ಚೀನಾ ಆಕ್ರಮಿಸುವುದಕ್ಕೆ ಪ್ರಾರಂಭ ಮಾಡಿತ್ತು. ಶ್ರೀಲಂಕಾದ ಒಂದು ಬಂದರನ್ನು ಅಭಿವೃದ್ಧಿಪಡಿಸುವುದಕ್ಕಾಗಿ ಮಾಡಿಕೊಂಡ ಒಪ್ಪಂದ ಶ್ರೀಲಂಕಾಗೆ ಎಂಥ ಸ್ಥಿತಿಗೆ ತಂತು ಅಂದರೆ, ಆ ಬಂದರನ್ನೇ ಚೀನಾಗೆ ವಹಿಸಿಕೊಡ್ಬೇಕಾಯಿತು. ಆಗ ಭಾರತಕ್ಕೆ ಭಯ ಪ್ರಾರಂಭ ಆಗಿದ್ದು. ಯಾಕೆಂದರೆ ಚೀನಾ ತನ್ನ ಯುದ್ಧದ ಹಡಗುಗಳನ್ನು ತಂದು ಅಲ್ಲಿ ನಿಲ್ಲಿಸಿತ್ತು. ಕೇವಲ 25 ಕಿಲೋಮೀಟರ್ ದೂರದ ಅಂತರದಲ್ಲಿ ಇರುವಂತಹದ್ದು ಭಾರತ ನಡುವೆ. ಏನು ಚೀನಾ ಅಲ್ಲಿ ಬಂದು ಒಕ್ಕರಿಸಿದ್ರೆ ಏನಪ್ಪ ಮಾಡೋದು? ಸೊ ಆ ಕಾರಣಕ್ಕಾಗಿ ಭಾರತದ ವಿದೇಶಾಂಗ ಇಲಾಖೆ ಭಾಳ ಗಂಭೀರವಾಗಿ ಚರ್ಚೆ. ಐ ಅಪ್ರಿಸಿಯೇಟ್. ಏನು ಗೊತ್ತಾ, ನಮ್ಮ ಇಡೀ ವಿದೇಶಾಂಗ ನೀತಿಯನ್ನು ರೂಪಿಸುವವರು ರಾಜಕಾರಣಿಗಳಲ್ಲ ಅಲ್ಲ ಅಲ್ಲ ಕ್ರೆಡಿಟ್ ತಗೋತಾರೆ. ಆದರೆ ನಮ್ಮ ವಿದೇಶಾಂಗ ಇಲಾಖೆ ಇದೆಯಲ್ಲ, ಅದಕ್ಕೊಂದು ಅದ್ಭುತವಾದ ಹಿಸ್ಟ್ರಿ ಇದೆ. ಅವರು ಹಾಗೆ ಬೆಳೆಸಿಕೊಂಡು ಬಂದದ್ದು. ಬಹಳ ಸ್ಪಷ್ಟವಾದ ನೀತಿಯನ್ನು ರೂಪಿಸುವುದು ವಿದೇಶಾಂಗ ಇಲಾಖೆ. ಪ್ರೈಮ್ ಮಿನಿಸ್ಟರ್ ಇನ್ಯಾರೋ ವಿದೇಶಾಂಗ ಒಂದು ಸೂಚನೆ ಕೊಡ್ಬೋದು ಅಷ್ಟೇ. ಅವರೇನು ವಿದೇಶಾಂಗ ನೀತಿಯ ಪಂಡಿತರೋ ಪರಿಣಿತರಲ್ಲ. ಅವರು ಬೇರೆ ಬೇರೆ ವಿಚಾರಗಳ ಪರಿಣಿತರು. ಬಿಡಿ, ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಈಗ ವಾಟ್ ಎವರ್ ಇಟ್ ಮೇ ಬಿ, ವಿ ಟುಕ್ ಎ ಸ್ಟ್ಯಾಂಡ್. ನಾವು ಶ್ರೀಲಂಕಾ ಜೊತೆಗೆ ನಿಲ್ಲಬೇಕು ಅನ್ನುವ ಸ್ಟ್ಯಾಂಡನ್ನು ತಗೊಂಡ್ರು. ಆ ಸ್ಟ್ಯಾಂಡ್ ತಗೊಂಡ ಮೇಲೆ ನಾವು ಸಹಾಯ ಮಾಡಿದ್ವಿ. ಶ್ರೀಲಂಕಾಗೆ ಗೊತ್ತಾಯಿತು ನನ್ನ ನಿಜವಾದ ಸ್ನೇಹಿತರು ಯಾರು, ಸ್ನೇಹಿತರು ಯಾರಲ್ಲ. ಎಂದಿದ್ದರೂ ಭಾರತ ನನ್ನ ಸ್ನೇಹಿತ ರಾಷ್ಟ್ರ ಅನ್ನುವುದು ಅರಿವು ಶ್ರೀಲಂಕಾಕ್ಕೆ ಬಂತು. ಯಾಕೆಂದರೆ ನಮ್ಮದು ಕೇವಲ ಈ ಸಂಬಂಧ ಇದೆಯಲ್ಲ, ಇದು ವರ್ತಮಾನ ಸಂಬಂಧ ಅಲ್ಲ, ಇದು ಐತಿಹಾಸಿಕ ಸಂಬಂಧ, ಪೌರಾಣಿಕ ಸಂಬಂಧ. ಈ ಸಂಬಂಧ ಭಾಳ ಡಿಫ್ರೆಂಟ್ ಆದ ಅದಕ್ಕೆ ಆ್ಯಂಗಲ್ಗಳಿದೆ. ಸೊ ನಾನೀಗ ಹೇಳೋಕ್ಕೆ ಹೊರಟಿದ್ದು ಇದು ಯಾವ ವಿಚಾರನೂ ಅಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಶ್ರೀಲಂಕಾ ಅಧ್ಯಕ್ಷರು ವಿಕ್ರಮಸಿಂಘೆಯವರು ಭೇಟಿ ಮಾಡಿದ ಮೇಲೆ ಕೆಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಯಿತು. ಒಂದು, ಶ್ರೀಲಂಕಾ ಮತ್ತು ಭಾರತದ ನಡುವೆ ಒಂದು ಪೈಪ್ಲೈನನ್ನು ನಿರ್ಮಾಣ ಮಾಡಬೇಕು. ಪೈಪ್ಲೈನ್ ಯಾಕೆ ಅಂತ ಅಂದರೆ, ಒಂದು, ಭಾರತದಿಂದ ಇಂಧನ ಏನಿದೆ, ಎಸ್ಪೆಷಲಿ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಶ್ರೀಲಂಕಾ ಕಳಿಸ್ಬೇಕು ಅಂತ. ಭಾರತ ಈಗ ಈ ಒಂದು ಪೆಟ್ರೋಲಿಯಂ ಉತ್ಪನ್ನಗಳಲ್ಲಿ ಎಸ್ ನಮ್ಮ ಹತ್ರ ಬೇಕಾದಷ್ಟು ದಾಸ್ತಾನಿದೆ. ಈಗ ರಷ್ಯಾದಿಂದ ನಾವು ತರಿಸಿ ಅದನ್ನ ಸಂಸ್ಕರಿಸಿ ಹೆಚ್ಚಿನ ಬೆಲೆಗೆ ಯುರೋಪ್ಗೆ ಮಾರಾಟ ಮಾಡ್ತಿದ್ದೀವಿ. ಹಾಗೆಯೇ ಈವನ್ ಕೊಲ್ಲಿ ರಾಷ್ಟ್ರಗಳ ಹಲವು ರಾಷ್ಟ್ರಗಳ ನಡುವೆ ಒಪ್ಪಂದ ಇದೆ. ನಮ್ಮ ಮಂಗಳೂರು ಸಮೀಪ ಒಂದು ದೊಡ್ಡ ತೈಲಾಗಾರವನ್ನು ನಿರ್ಮಿಸಿದ್ದೀವಿ. ಅಲ್ಲೇ ತಂದುಬಿಟ್ಟು ಪೆಟ್ರೋಲಿಯಂ ಉತ್ಪನ್ನ ತಂದು ಅಲ್ಲಿ ಶೇಖರಿಸಬೇಕು ಅಂತ ಡೂಯಿಂಗ್ ಇಟ್. ಸೊ ಅದರಿಂದ ನಮಗೆ ಕೊರತೆ ಇಲ್ಲ. ಬಟ್ ಶ್ರೀಲಂಕಾ ಬಹಳ ಸೀರಿಯಸ್ ಆದದ್ದು ಈ ಪೆಟ್ರೋಲಿಯಂ ಉತ್ಪನ್ನಗಳ ಕೊರತೆ. ಆ ಕಾರಣಕ್ಕಾಗಿ ನಿಮಗೆ ನೆನಪಬಹುದು, ಆರ್ಥಿಕ ಕುಸಿದ ಹಿನ್ನೆಲೆಯಲ್ಲಿ ಶ್ರೀಲಂಕಾದಲ್ಲಿ
ಪೆಟ್ರೋಲ್ ಬಂಕ್ ಮುಂದೆ 2 ದಿನ 3 ದಿನ 4 ದಿನ ಜನ ಕಾಯ್ತಾ ಉದ್ದಕ್ಕೆ ನಿಂತಿದ್ದರು. ಅಂಥ ದುಸ್ಥಿತಿ ಬಂದಿತ್ತು. ಸೊ ಈ ಮೂಲಕ ಭಾರತದಿಂದ ಅವರಿಗೆ ಪೆಟ್ರೋಲಿಯಂ ಉತ್ಪನ್ನವನ್ನು ಕಳಿಸೋಕ್ಕೆ ಸಾಧ್ಯ ಆದರೆ ಅದಕ್ಕೊಂದು ಪೈಪ್ ಲೈನ್ ಮಾಡಬೇಕು ಅಂತ ಕನೆಕ್ಟಿವಿಟಿ. ಇನ್ನೊಂದು ವಿಚಾರ ನನಗೆ ಬಹಳ ಮುಖ್ಯ ಅನಿಸಿದ್ದು, ಅದು ಶ್ರೀಲಂಕಾ ಮತ್ತು ಭಾರತದ ನಡುವೆ ಒಂದು ಬ್ರಿಡ್ಜ್ ನಿರ್ಮಾಣ ಮಾಡಬೇಕು, ಸೇತುವೆ ನಿರ್ಮಾಣ. ಅದು ಸುಮಾರು 25 ಕಿಲೋಮೀಟರ್ ದೂರ ಆಗುತ್ತೆ. ಈ 25 ಕಿಲೋಮೀಟರ್ ದೂರದ ಸೇತುವೆಯನ್ನು ನಿರ್ಮಿಸಿದ್ರೆ ಭಾರತದ ವಸ್ತುಗಳನ್ನು ಶ್ರೀಲಂಕಾಗೆ ಕಳಿಸೋದು, ಶ್ರೀಲಂಕಾದಿಂದ ಏನಾದರೂ ಬೇಕಾದರೆ ನಾವು ವಾಪಸ್ ತಗೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಆದರೆ ನನಗೆ ಇದಕ್ಕೆ ಬೇರೆ ಬೇರೆ ಆಯಾಮಗಳು ಕಾಣ್ತೀವಿ. ನೀವು ಹಡಗುಗಳ ಮೂಲಕ ಕಳಿಸ್ಬೋದು, ಇನ್ನೊಂದು ಮಾಡೋದು ಡಿಫ್ರೆಂಟ್ ಇಶ್ಯೂ. ಏನು ಗೊತ್ತಾ, ನಾವು ರಾಮಾಯಣವನ್ನು ಓದಿ ಬೆಳೆದವರು. ಶ್ರೀರಾಮಚಂದ್ರ ಕಪಿ ಸೈನ್ಯವನ್ನು ಕಟ್ಟಿಕೊಂಡು ಶ್ರೀಲಂಕಾಕ್ಕೆ ಹೋಗಿ ಸೀತೆಯನ್ನು ಬಿಡಿಸ್ಕೊಂಡು ಬರೋದಿದೆಯಲ್ಲ, ಆ ಸಂದರ್ಭದಲ್ಲಿ ಸೇತುವೆ ನಿರ್ಮಿಸಿದ ಕಥೆನೋ ಐತಿಹ್ಯನೋ ಒಡೆ ಪುರಾಣನೋ ಬರುತ್ತೆ. ಕಪಿ ಸೈನ್ಯ ಭಾರತದಿಂದ ಶ್ರೀಲಂಕಾವರೆಗೆ ಸೇತುವೆಯನ್ನು ನಿರ್ಮಿಸುತ್ತೆ. ಅದು ರಾಮ ಸೇತುವೆ ಅಂತ. ಇವನ್ ಆ ಸೇತುವೆಯ ನಿರ್ಮಾಣದಲ್ಲಿ ಅಳಿಲು ಕೂಡ ಸಹಾಯ ಮಾಡ್ತು ಅಂತ. ಅದು ಮೈ ಒದ್ದೆ ಮಾಡ್ತಿತ್ತಂತೆ, ಬಂದುಬಿಟ್ಟು ಹಿಂದ್ಗಡೆ ಬಂದು ಮರಳಿನ ಮೇಲೆ ಹೊರಳಿ ಮಾಡ್ತಾ ಇತ್ತು ಅಂತ. ಸೊ ಇದೆಲ್ಲ ಬಹಳ ಅದ್ಭುತವಾದ ಒಂದು ಕಲ್ಪನೆಗಳು ಇನ್ನೊಂದು ಮಾಡ್ತಾ ಇತ್ತು ಅಂತ. ಸೊ ಇಂತಹ ರಾಮ ಸೇತುವೆ ನಿಜವಾಗಿ ಇತ್ತ ಅನ್ನುವ ಚರ್ಚೆ ಬಹಳ ಕಾಲದಿಂದ ಪ್ರಾರಂಭ ಆಯಿತು ದೇಶದಲ್ಲಿ. ಹಲವರು ಚರ್ಚೆ ಮಾಡಿದ್ರು. ನಂತರ ಸ್ಯಾಟಲೈಟ್ ಚಿತ್ರಗಳನ್ನು ಗಮನಿಸಿದಾಗ ಶ್ರೀಲಂಕಾ ಮತ್ತು ಭಾರತದ ನಡುವೆ ಒಂದು ಸೇತುವೆಯ ಕುರುಹುಗಳು ಇದೆಯೇನೋ ಎಂದು ಹೇಳಬಹುದಾದ ಸಾಕ್ಷ್ಯಗಳು ದೊರಕು. ಸೊ ಅದು ಏನಿದೆ ಅಂದರೆ, ನೀವು ನೀರಿನ ಒಳಗೆ ಇದ್ದಂತೆ ಕಾಣುತ್ತೆ. ಅದು ಸೇತುವೆ ದಾರಿ ಇತ್ತು, ಅದಕ್ಕೆ ರಾಮಸೇತು ಅಂತ ಕರೆಯಲಾಗುತ್ತೆ. ಆ ರಾಮಸೇತು ಏನಿದೆ ಅದು ಇವನ್ ಹಡಗುಗಳ ಸಂಚಾರಕ್ಕೆ ತೊಂದರೆ ಆಗ್ಬೋದು ಅನ್ನೋ ಗೊತ್ತು. ಕೆಲವರು ಅದು ರಾಮಸೇತು ಅಲ್ಲ ಅಂದರು, ರಾಮಸೇತು ಹೌದಾ ಅಲ್ವೋ ಗೊತ್ತಿಲ್ಲ. ವೈಚಾರಿಕರು ಒಂದು ರೀತಿ ಮಾತಾಡಿದ್ರು. ಯಾರು ರಾಮಾಯಣವನ್ನು ನಂಬ್ತಾರೋ, ರಾಮನ್ ನಂಬ್ತಾರೋ ಭಾವುಕರಾಗಿ ಅವರೊಂದು ರೀತಿ ಮಾತಾಡೋಕ್ಕೆ ಶುರು ಮಾಡಿದ್ರು. ಅದ್ರ ಜೊತೆಗೆ ಅದರ ಪುನರುತ್ಥಾನ ಆಗಬೇಕು, ಇನ್ನೊಂದು ಆಗಬೇಕು ಅಂತ ಮಾತುಗಳೆಲ್ಲ ಕೇಳ್ಬೋದು. ಅದೆಲ್ಲ ನಮ್ಗೆ ಗೊತ್ತು. ನಾನು ಈ ರಾಮಸೇತುವೆ ಅನ್ನೋದು ನಿಜ ಅನ್ನೋ ಸುಳ್ಳು ಅನ್ನೋದಕ್ಕೆ ಹೋಗಲ್ಲ. ಆದರೆ ಅದು ಭಾರತೀಯರ ಮನಸ್ಸಿನ ಒಳಗಡೆ ಇದೆ. ಮೋದಿ ಯಾವುದೇ ಒಂದು ಯೋಜನೆಗಳನ್ನು ರೂಪಿಸಿದರೆ ಅವರು 2 ರೀತಿಯ ಆಲೋಚನೆ ಮಾಡ್ತಾರೆ. ಒಂದು, ತಮಗೆ ದೊರಕುವ ರಾಜಕೀಯ ಲಾಭ ಏನು. ಅವರು ರಾಜಕೀಯ ಲಾಭ, ತಮಗೆ ಮತ್ತು ತಮ್ಮ ಪಕ್ಷಕ್ಕೆ ಸಿಗುವ ರಾಜಕೀಯ ಲಾಭವನ್ನು ಬಿಟ್ಟು ಅವರು ಯಾವುದೇ ಯೋಜನೆಯನ್ನು ರೂಪಿಸಲ್ಲ. ನಾನು ಇದು ಸರಿ ತಪ್ಪು ಅಂತಲೂ ಹೇಳ್ತಾ ಇಲ್ಲ. ರಾಜಕಾರಣಿಗಳು ರಾಜಕೀಯ ಲಾಭ ಅವ್ರಿಗೆ ಬೇಕೇ ಬೇಕು ಅಂತ ಅವರು ಹೇಗೆ ಬಳಸ್ಕೊತಾರೆ. ಈಗ ಈ ರಾಮನ ವಿಚಾರಕ್ಕೆ ಬಂದರೆ ನಮಗೆಲ್ಲ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಸೊ ರಾಮ ಜನ್ಮಭೂಮಿ ಇಶ್ಯೂವನ್ನು ಅವ್ರು ಹೇಗೆ ಬಳಸ್ಕೊಂಡ್ರು, ಒಂದೊಂದೇ ಚುನಾವಣೆ ಬಂದಾಗ ಒಂದೊಂದು ಇಶ್ಯೂವನ್ನು ಅವ್ರು ಬಳಸ್ಕೋತಾ ಬಂದರು. ಯಾವತ್ತೂ ಕೂಡ ಇಂತಹ ಗ್ರಂಥಗಳಿವೆ. ಭಾರತೀಯರ ಮನಸ್ಸಿನಲ್ಲಿ ರಾಮಾಯಣ ಮಹಾಭಾರತಗಳು ಬೇರೂರು ಬಿಟ್ಟಿವೆ. ಇಡೀ ಭಾರತ ದೇಶದಲ್ಲಿ ನೀವು ಎಲ್ಲೋ ಹೋದರೂ ರಾಮಾಯಣದ ಕುರುಹುಗಳು ಅಥವಾ ಅದನ್ನು ಹೇಳಬಹುದಾದಂತಹದ್ದು ಮಹಾಭಾರತದ್ದು ಸಿಗ್ತವೆ. ಯಾವುದೋ ಊರಿಗೆ ಹೋದರೆ ಊರಿನ ಕತೆ ಪ್ರಾರಂಭ ಆಗುವುದು ಇಲ್ಲಿಗೆ ಪಾಂಡವರು ಬಂದಿದ್ದರು ಅಂತನೋ, ಇಲ್ಲಿಗೆ ರಾಮ ಬಂದಿದ್ದ ಅಂತನೋ, ಇಲ್ಲಿ ಹನುಮಂತ ಬಂದಿದ್ದ ಅಂತನೋ, ಈ ರೀತಿ ನಾವು ಪ್ರಾರಂಭ ಮಾಡ್ತಾ ಹೋಗ್ತೀವಿ. ಇಲ್ಲೇ ಹನುಮಂತನ ಹೆಜ್ಜೆ ಗುರುತುಗಳಿವೆ ಗೊತ್ತಾ ಅಂತ ಕೇಳ್ತೀವಿ. ನಮ್ಮೂರ ಬೆಟ್ಟದಲ್ಲಿ ಭೀಮನ ಹೆಜ್ಜೆ ಗುರುತು ಇದೆ ಅಂತ. ಆ ರೀತಿಯ ಸಂಬಂಧ ಇದೆ. ಈ ಸಂಬಂಧವನ್ನು ರಾಜಕೀಯಕ್ಕೆ ಬಳಸಿಕೊಳ್ಳುವುದು BJP ಸಂಘ ಪರಿವಾರಕ್ಕೆ ಗೊತ್ತು. ಅವರು ಈ ಪುರಾಣವನ್ನು ನಂಬುತ್ತಾರೋ ಬಿಡ್ತಾರೋ ಅನ್ನೋ ಬಗ್ಗೆ ನಾನು ಮಾತನಾಡಕ್ಕೆ ಹೋಗಲ್ಲ. ಅವರಿಗೆ ರಾಮ ಜನ್ಮಭೂಮಿ ಇಶ್ಯೂ ಅವರು ಬಹುಸಂಖ್ಯಾತ ಹಿಂದೂಗಳನ್ನು ಒಗ್ಗೂಡಿಸುವುದಕ್ಕೆ ಅವರಿಗೆ ಸಹಾಯ ಮಾಡಿತು. ಈಗ ರಾಮನ ಒಂದು ದೇವಸ್ಥಾನ ನಿರ್ಮಾಣ ಆಗಿದ್ದೇನಿದೆ ಅಯೋಧ್ಯೆಯಲ್ಲಿ, ಅದನ್ನು ಬರುವ ಚುನಾವಣೆಯಲ್ಲಿ ಅವರು ಬಳಸ್ಕೋತಾರೆ ಭಾಳ ಪರ್ಫೆಕ್ಟಾಗಿ. ನಾವು ನಿಲ್ಲಿಸ್ಬಿದೆ ಅಂತ ಆಸ್ತಿಕ ಭಾರತೀಯರು ಸಂತೋಷ ಪಡ್ತಾರೆ, ದೇವಸ್ಥಾನಕ್ಕೂ ಹೋಗ್ತಾರೆ, ಮೋದಿ ಜೈ ಅಂತಾರೆ, BJP ಓಟ್ ಹಾಕ್ತಾರೆ. ಅಲ್ಲಿ ಈಗ ನಾನು ಹೇಳ್ತಾ ಇರೋದು, ಏನು ಸೇತುವೆಯನ್ನು ನಿರ್ಮಿಸುವ ಪ್ರಸ್ತಾಪ ಇದೆ ಒಂದು ಭಾರತ ಮತ್ತು ಶ್ರೀಲಂಕಾ ನಡುವೆ, ಆ ಸೇತುವೆ ನಿರ್ಮಾಣ ಆದರೆ ಅದಕ್ಕೆ ರಾಮ ಸೇತು ಅಂತ ಹೆಸರಿಡಬಹುದಾ, ಮೋದಿ ಸೇತು ಅಂತ ಹೆಸರಿಡಬಹುದಾ ಅಂತ. ಅದಕ್ಕೆ ಮೋದಿ ಸೇತು ಅಂತ ಹೆಸರಿಟ್ಟರೂ ಕೂಡ ರಾಜಕೀಯ ಲಾಭ ಆಗೋದು ಮೋದಿಗೇನೆ.
ರಾಮ ಸೇತುವನ್ನು ಪುನರ್ನಿರ್ಮಿಸಿದ್ದೀವಿ ಅಂತ ಹೇಳಿದರೆ ರಾಜಕೀಯ ಲಾಭ ಆಗೋದು ಬಿ ಜೆ ಪಿಗೆ, ಮೋದಿಗೇನೆ. ಸೊ ಇಂತಹ ಯೋಜನೆ ಯಾಕೆಂದರೆ ಅದು ಯಾಕೆ ಸೇತುವೆಯ ವಿಚಾರವನ್ನು ಅವರು ಮುಖ್ಯವಾಗಿ ಪರಿಗಣಿಸ್ತು ಭಾರತ ಸರ್ಕಾರ, ಮೋದಿ ಅನ್ನೋದು. ಯಾಕಂದರೆ ಇವತ್ತಿನ ದಿನ ನಿಮ್ಗೆ ಸೇತುವೆ ಬೇಕು ಅಂತಿಲ್ಲ. ಓನ್ಲಿ 25 ಕಿಲೋಮೀಟರ್ಸ್ ಅವೇ. ಶ್ರೀಲಂಕಾ ಇಸ್ ಫ್ರಮ್ ಇಂಡಿಯಾ ಇಸ್ 25 ಕಿಲೋಮೀಟರ್ಸ್. 25 ಕಿಲೋಮೀಟರ್ ನೀವು ಸಾಗಣೆ ಮಾಡೋದಿದ್ದರೆ ಬೇರೆ ಬೇರೆ ಅದಕ್ಕೆ ದಾರಿಗಳಿವೆ ಇವತ್ತಿನ ದಿನ. ಸೇತುವೆನೇ ಯಾಕೆ ಬೇಕು? ಮೋದಿ ಈಸ್ ಎ ವೆರಿ ಡೀಪ್ ರೂಟೆಡ್ ಪೊಲಿಟಿಷಿಯನ್, ಅನುಮಾನ ಬೇಕಾಗಿಲ್ಲ. ಮೋದಿಯವರಿಗೆ ಇಂತಹ ವಿಚಾರಗಳನ್ನು ತಲೆ ತುಂಬುವುದಕ್ಕೆ ಸಂಘ ಪರಿವಾರ ಇದೆ. ಸಂಘ ಪರಿವಾರ ಏನಿದೆ ಅದರ ಮುಖವಾಡ, ರಾಜಕೀಯ ಮುಖವಾಡ ಬಿ ಜೆ ಪಿ. ಸೊ ಈ ರಾಮ ಸೇತುವೆ ವಿಚಾರವನ್ನು, ಒಂದು ಸೇತುವೆಯನ್ನು ನಿರ್ಮಿಸುವ ಮೂಲಕ ಭಾರತ ಮತ್ತು ಶ್ರೀಲಂಕಾದ ನಡುವೆ ಅದಕ್ಕೆ ರಾಮ ಸೇತು ಪುರಾಣದ ಹಿನ್ನೆಲೆಯನ್ನು ತುಂಬುತ್ತಾ ಭಾರತೀಯರ ಮನಸ್ಸನ್ನು ಮತ್ತೆ ಹಿಡಿದಿಟ್ಟುಕೊಳ್ಳುವುದು ಇದರ ಉದ್ದೇಶ ಅಂತ ಕಾಣ್ತಾನೆ. ಅದಕ್ಕೆ ರಾಮ ಸೇತು ಅಂತ ಹೆಸರಿಟ್ಬಿಟ್ಟು ಆವತ್ತಿನ ದಿನ ಅದ್ಭುತವಾದ ಉದ್ಘಾಟನೆ ಸಮಾರಂಭ ಇಟ್ಬಿಟ್ಟು ಮೋದಿ ಅಂತವ್ರು, ಬಿ ಜೆ ಪಿಯವ್ರು ಬಂದು, ಸಂಘ ಪರಿವಾರದವ್ರು ಬಂದರು. ಇದೇ ಸೇತುವೆ ಯಾಗಿತ್ತು ನೋಡಿ, ಇಲ್ಲಿ ಕಪಿ ಸೈನ್ಯ ಭಾರತದಿಂದ ಶ್ರೀಲಂಕಾಕ್ಕೆ ಈ ಕಪಿ ಸೈನ್ಯ ಹೀಗೆ ಹೋಯಿತು. ಆ ಸೈನ್ಯದ ಮುಂದೆ ಶ್ರೀರಾಮಚಂದ್ರ ಇದ್ದ, ಅವನ ಪಕ್ಕದಲ್ಲಿ ಲಕ್ಷ್ಮಣ ಇದ್ದ, ಈ ಕಡೆ ಹನುಮಂತ ಇದ್ದ, ಆ ಕಡೆ ಜಾಂಬು ಅಂತ ಇದ್ದ, ಸುಗ್ರೀವನ ಸೈನ್ಯ ಹೀಗೆ ಬರ್ತಿತ್ತು ಅಂತೆಲ್ಲ ಹೇಳಿಬಿಟ್ಟು ಮತ್ತೆ ರಾಜಕೀಯವಾಗಿ ಧರ್ಮವನ್ನು, ಪುರಾಣವನ್ನು ಬಳಸಿಕೊಳ್ಳುವ ಇನ್ನೊಂದು ಯತ್ನ ನಡೀತಿದೆ ಅಂತ ನನಗೆ ಅನಿಸುತ್ತೆ. ಅದು ಇದರ ವಿವರ ಬಂದ ಮೇಲೆ ಗೊತ್ತಾಗುತ್ತೆ. ಏನಿವೆ, ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಮತ್ತೆ ತಮ್ಮ ಜೊತೆ ಬರ್ತೀನಿ, ಮಾತಾಡ್ತೀನಿ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ನನ್ನ ಪ್ರತಿ ವಿಶ್ಲೇಷಣೆ ನೋಟಿಫಿಕೇಷನ್ ತಮಗೆ ಬರುತ್ತೆ. ಹಾಗೆಯೇ ಸಹಾಯ ಮಾಡಿ, ನನ್ನ ಕೈ ಹಿಡಿರಿ, ನನ್ನ ಜೊತೆಗೆ ಬನ್ನಿ, ನನ್ನನ್ನು ಮುನ್ನಡೆಸಿ. ಎಲ್ಲರಿಗೂ ಭಾನುವಾರ ಶುಭದಾಯಕವಾಗಲಿ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ.